ವೆಲ್ಕಮ್ ಬ್ಯಾಕ್. ಇನ್ನು ಹರಿಯಾಣದಲ್ಲಿ ಮತ್ತೆ ಬಿಜೆಪಿಗೆ ಅಧಿಕಾರ ಸಿಕ್ಕಿದೆ. ಮತದಾರರು ಸಮೀಕ್ಷೆಗಳನ್ನ ಉಲ್ಟಾ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಇದು. ಮತದಾರರು ಸಮೀಕ್ಷೆಗಳನ್ನೇ ಉಲ್ಟಾ ಮಾಡಿದ್ದಾರೆ. ಸಾಕಷ್ಟು ಸಮೀಕ್ಷೆಗಳು ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ ಗೆಲ್ಲತ್ತೆ ಅಂತ. ಆದ್ರೆ ಈಗ ಹರಿಯಾಣದಲ್ಲಿ ಬಿಜೆಪಿ ಗೆದ್ದು ಬೀಗಿದೆ, ಅಧಿಕಾರ ಸಿಕ್ಕಿದೆ ಬಿಜೆಪಿಗೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳ್ತಾ ಇದ್ದಾರೆ. ಈಗ ಬಂದಿರತಕ್ಕಂಥ ಚುನಾವಣಾ ಫಲಿತಾಂಶ ಬಿಜೆಪಿ ಪರವಾಗಿ ಬರ್ತಾ ಇದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದೇ ಟ್ರೆಂಡ್ ಮುಂದುವರೆದರೆ ಬಿಜೆಪಿ ಸ್ಪಷ್ಟ ಬಹುಮತದ ಕಡೆಗೆ ಹೋಗುವಂಥದ್ದು ಶತಸಿದ್ಧ. ನಿನ್ನೆನೂ ಕೂಡ ಬಂದಂಥ ಎಕ್ಸಿಟ್ ಪೋಲ್ಗಳಲ್ಲಿ ಅದಕ್ಕೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸವನ್ನು ನಾವು ನೋಡ್ತಾ ಇದ್ದೀರಿ. ಸೊ ನಮಗೆ ವಿಶ್ವಾಸ ಇದೆ ಬಿ ಜೆ ಪಿ ಎರಡೂ ರಾಜ್ಯಗಳಲ್ಲಿ ಸರ್ಕಾರ ರಚನೆ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಇದೆಲ್ಲನೂ ಕೂಡ ಬಿ ಜೆ ಪಿಯ ಸಂಘಟನೆ, ನರೇಂದ್ರ ಮೋದಿಯವರ ಒಂದು ವರ್ಚಸ್ಸು, ಇವೆಲ್ಲ ಬಿ ಜೆ ಪಿಗೆ ಒಂದು ಶಕ್ತಿ ತಂದುಕೊಟ್ಟಿದೆ. ಕಾರ್ಯಕರ್ತರಿಗೆ ನಾನು ಅಲ್ಲಿನ ರಾಜ್ಯದ ಪ್ರಮುಖರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈಗ ಬಂದಿರತಕ್ಕಂಥ ಚುನಾವಣಾ ಫಲಿತಾಂಶ ಬಿ ಜೆ ಪಿ ಪರವಾಗಿ ಬರ್ತಾ ಇದೆ ಅಂತ. ಪಿಡಿಪಿಯ ಇಲ್ತಿಜಾಮ್ ಮುಫ್ತಿಗೆ ಸೋಲುಂಟಾಗಿದೆ. ಜಮ್ಮು ಕಾಶ್ಮೀರದಲ್ಲಿ ಬೇಸ್ ಬೆಹ್ರಾದಲ್ಲಿ ಇಲ್ತಿಜಾಗೆ ಸೋಲುಂಟಾಗಿದೆ. ಪಿಡಿಪಿಯ ಇಲ್ತಿಜಾಮ್ ಮುಫ್ತಿ ಬಿಜ್ ಬೆಹ್ರಾದಲ್ಲಿ ಸೋಲುಂಟಾಗಿದೆ. ಒಂದೊಂದೇ ಇವಾಗ ಸೀಟ್ಸ್ ಅನೌನ್ಸ್ ಆಗ್ತಾ ಇದೆ, ಯಾರು ಗೆಲುವು ಯಾರು ಸೋಲು ಅನ್ನುವಂಥದ್ದು. ಪಿಡಿಪಿ ಈ ಸಾರಿ ಬಹಳ ಕಡಿಮೆ ಸ್ಥಾನಗಳನ್ನ ಗೆಲ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಪಿಡಿಪಿಯ ಪ್ರಖ್ಯಾತ ನಾಯಕಿ ಮೆಹಬೂಬಾ ಮುಫ್ತಿ ಅವರ ಮಗಳು ಇಲ್ತಿಜಾ ಮುಫ್ತಿ ಸೋಲು ಉಂಟಾಗಿದೆ. ಬಿಜ್ ಬೆಹ್ರಾ ಕ್ಷೇತ್ರದಿಂದ ನಿಂತಿದ್ರು ಚುನಾವಣೆಗೆ, ಅವ್ರಿಗೀಗ ಸೋಲುಂಟಾಗಿದೆ. 5 ಕ್ಷೇತ್ರಗಳಲ್ಲಿ ಸದ್ಯ ಮುನ್ನಡೆಯನ್ನ ಸಾಧಿಸಿದೆ ಪಿಡಿಪಿ. ನ್ಯಾಷನಲ್ ಕಾನ್ಫರೆನ್ಸ್ ಈ ಸಾರಿ ಟೇಕ್ ಓವರ್ ಮಾಡ್ತಾ ಇರೋದು ದೊಡ್ಡ ಪ್ರಮಾಣದಲ್ಲಿ. 40ರ ಹತ್ತತ್ರ ಹೋಗ್ತಾ ಇದೆ ನ್ಯಾಷನಲ್ ಕಾನ್ಫರೆನ್ಸು. ಹಾಗಾಗಿ ಏನಾಗುತ್ತೆ ಕಾದು ನೋಡಬೇಕು. 46-47 ಹೋದ್ರೆ ನ್ಯಾಷನಲ್ ಕಾನ್ಫರೆನ್ಸ್ಗೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಆಗಿಬಿಡತ್ತೆ. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಆರಾಮಾಗಿ ಗೌರ್ಮೆಂಟ್ ಫಾರ್ಮೇಷನ್ ಕಡೆ ಯೋಚನೆ ಮಾಡಬಹುದು. ಸೊ ಏನಾಗುತ್ತೆ ಕಾದು ನೋಡಬೇಕಾಗಿದೆ. ಜಮ್ಮು ಕಾಶ್ಮೀರದ ಚುನಾವಣೆ ಈ ಸಾರಿಯೂ ಕೂಡ ಪ್ರತಿ ಸಾರಿಯ ಚುನಾವಣೆ ಅಂತಲೇ ಇರುತ್ತಾ, ಅಥವಾ ಈ ಸಾರಿ ವೋಟಿಂಗ್ ಪರ್ಸೆಂಟೇಜ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಸೊ ಅದು ಏನಾಗುತ್ತೆ, ರಿಸಲ್ಟ್ ಮೇಲೆ ಯಾವ ಥರ ಪರಿಣಾಮ ಬೀರುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಸೊ ಜಾಸ್ತಿ ಕ್ಲಾರಿಟಿ ಸಿಗೋ ಥರ ಕಾಣ್ತಾ ಇದೆ ಜಮ್ಮು ಕಾಶ್ಮೀರ ಚುನಾವಣೆ ವಿಚಾರದಲ್ಲಿ. ವೆಲ್ಕಮ್ ಬ್ಯಾಕ್. ಇನ್ನು ನಾಳೆ ಪ್ರಧಾನಿ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ಕರೆಯಲಾಗಿದೆ. ಹರಿಯಾಣ ಹಾಗೆ ಕಾಶ್ಮೀರದಲ್ಲಿ ಸರ್ಕಾರ ಸಂಬಂಧ ಸಭೆಯನ್ನ ಕರೆದಿರುವಂತದ್ದು. 2 ರಾಜ್ಯದಲ್ಲೂ ಕೂಡ ಸರ್ಕಾರ ರಚನೆಗೆ ಬಿಜೆಪಿ ಕಸರತ್ತನ್ನ ನಡೆಸ್ತಾ ಇದೆ. ಬಹಳ ಪ್ರಮುಖವಾಗಿ ಹರಿಯಾಣದಲ್ಲಿ ನಾವು ಈಗಾಗಲೇ ಗಮನಿಸ್ತಾ ಇದ್ವಿ, ಬಿಜೆಪಿ 49 ಬಂದಿದೆ, ಕಾಂಗ್ರೆಸ್ 35. ಇದರಲ್ಲಿ INLD 1 ಆದ್ರೆ JJP 0, ಅದರ್ಸ್ 1 ಬಂದಿದೆ ಹರಿಯಾಣದಲ್ಲಿ. 2014ರಲ್ಲಿ ಇದೇ ಹರಿಯಾಣದಲ್ಲಿ ಬಿಜೆಪಿ 46 ಬಂದ್ರೆ ಕಾಂಗ್ರೆಸ್ 15 ಬಂದಿತ್ತು. ಆದರೆ 2019ರ ಎಲೆಕ್ಷನ್ ಅಲ್ಲಿ ಬಿಜೆಪಿ 40 ಬಂದ್ರೆ ಕಾಂಗ್ರೆಸ್ 31. ಆದರೆ ಈ ಸಲ ಸಾಕಷ್ಟು ನಿರೀಕ್ಷೆಗಳನ್ನ ಕಾಂಗ್ರೆಸ್ ಇಟ್ಕೊಂಡಿತ್ತು. ಈ ಸಲ ಗೆಲ್ತೀವಿ ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಭೂಪೇಂದ್ರ ಸಿಂಗ್ ಹೂಡಾ ಅವ್ರನ್ನು ಕೂಡ ನೀವು ನೋಡ್ತಾ ಇರ್ಬೋದು. ಅವರು ಕೂಡ ಬಹಳ ನಿರೀಕ್ಷೆ ಇಟ್ಕೊಂಡಿದ್ರು. ಮಾಜಿ CM ಅವರು, ಕಾಂಗ್ರೆಸ್ಸಿನ ಮಾಜಿ CM. ಈ ಸರಿ ಸರ್ಕಾರ ಬಂದರೆ ತಾನೇ CM ಆಗ್ತೀನಿ ಅಂತ ಹೇಳ್ತಾ ಇದ್ರು. ಒಂದು ಕಡೆ ರಣದೀಪ್ ಸುರ್ಜೇವಾಲಾ ಅವರು ಕೂಡ ತಾನು CM ಆಗಬೇಕು ಅಂತ ಸಾಕಷ್ಟು ಪೈಪೋಟಿ ಕೂಡ ನಡೀತಿದೆ. ಆದರೆ ಈಗ ಕಾಂಗ್ರೆಸ್ ಸೋಲನ್ನು ಅನುಭವಿಸಿದೆ. ಜೊತೆಗೆ ಬಿಜೆಪಿ ಇದರಲ್ಲಿ ಮಹತ್ವವೆನ್ನುವಂತೆ 49 ಸೀಟನ್ನು ಗೆದ್ಕೊಂಡು ಈಗ ಸರ್ಕಾರ ರಚನೆ ಬಗ್ಗೆ ಈಗ ನಾಳೆ ಮಹತ್ವದ ಸಭೆಯನ್ನು ಕರೆದಿರುವಂಥದ್ದು. ಅದು ಕೂಡ ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಈ ಒಂದು ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿದೆ. ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಈಗಾಗಲೇ ಹೇಳ್ತಾ ಇದ್ರಿ ನೀವು, ಏನಂತ ಹೇಳಿದ್ರೆ ಬಿಜೆಪಿಗೆ ಆಡಳಿತ ವಿರೋಧ ಅಲೆ ಇದೆ ಅಂತ ಹೇಳ್ತಾ ಇದ್ರಿ. ಆದರೆ ಎಲ್ಲೊಂದು ಕಡೆ ಈಗ ಬಿಜೆಪಿನೇ ಗೆದ್ದು ಬೀಗಿದೆ.
ಖಂಡಿತವಾಗ್ಲೂ ನಿಕೇಶ್ ನೋಡಿ, ಎಲ್ಲೋ ಒಂದ್ ಕಡೆ ಈ ಒಂದು ಗೆಲುವಿನತ್ತ ನಾಗಾಲೋಟವನ್ನ ಸಾಧಿಸ್ತಾ ಇದೆಯಲ್ಲ ಬಿಜೆಪಿಗೆ, ಇಲ್ಲಿ ಪ್ರಮುಖವಾಗಿ ಚರ್ಚೆಗೆ ಕಾರಣವಾಗ್ತಾ ಇರುವಂತದ್ದು ಬಿಜೆಪಿಗೆ ಮತ್ತೊಮ್ಮೆ ಮೋದಿ ಅಲೆ ವರ್ಕೌಟ್ ಆಗಿದೆ. ಅದು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅಷ್ಟರ ಮಟ್ಟಿಗೆ ಹರಿಯಾಣದಲ್ಲಿ ಬಿಜೆಪಿಗೆ ಮೋದಿಯವರ ಅಲೆ ವರ್ಕೌಟ್ ಆಗಿರ್ಲಿಲ್ಲ. ಆಂಟಿ ಇನ್ಕಂಬೆನ್ಸಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಕೈ ಹಿಡಿಯುವಂತ ಕೆಲಸವನ್ನ ಮಾಡಲಾಗಿತ್ತು. ಆದ್ರೆ 2 ಬಾರಿ ಗೆದ್ದು ಬಿಗಿದ್ದಂತಹ ಬಿಜೆಪಿ ಪಾಳ್ಯಕ್ಕೆ ಹರಿಯಾಣದಲ್ಲಿ ಹ್ಯಾಟ್ರಿಕ್ ಗೆಲುವಿನ ಒಂದು ನಾಗಾಲೋಟ ಬೀರೋದಕ್ಕೆ ಎಲ್ಲೋ ಒಂದ್ ಕಡೆ ಆಂಟಿ ಇನ್ಕಂಬೆನ್ಸಿ ತಡೆ ಒಡ್ಡುತ್ತೆ ಅನ್ನೋದು. ಅದೇ ರೀತಿಯಾಗಿ ಎಕ್ಸಿಟ್ ಪೋಲ್ ನ ಫಲಿತಾಂಶ ಹೊರಬಿದ್ದಂತ ಸಂದರ್ಭದಲ್ಲೂ ಕೂಡ ಈ ಆಡಳಿತ ವಿರೋಧಿ ಅಲೆ ಬಿಜೆಪಿಗೆ ಟಕ್ಕರ್ ಕೊಡುತ್ತೆ ಅಂತೇಳಿ ನೆಗೆಟಿವ್ ಆದಂತ ರಿಸಲ್ಟ್ಗಳು ಕೂಡ ಹೊರಹೊಮ್ಮಿತ್ತು. ಕಾಂಗ್ರೆಸ್ ಪಾಳ್ಯದಲ್ಲಿ ನಾಗಾಲೋಟ ಕಂಡು ಬಂದಿತ್ತು. ಒಂದ್ ರೀತಿಯಲ್ಲಿ ಸಂಭ್ರಮಾಚರಣೆ ಕೂಡ ಮುಗಿಲು ಮುಟ್ಟುವಂತ ಕೆಲಸಗಳಾಗಿತ್ತು. ಆದ್ರೆ ಬೆಳಗ್ಗಿನಿಂದಲೂ ಕೂಡ ಮತ ಎಣಿಕೆ ಪ್ರಕ್ರಿಯೆಗಳನ್ನ ಗಮನಿಸ್ತಾ ಹೋದಾಗ ಈ ಕ್ಷಣದ ಟ್ರೆಂಡ್ ಅನ್ನು ನೋಡ್ತಾ ಇದ್ರೆ ಸುಮಾರು 47 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇದು ಈ ಕ್ಷಣದ ಟ್ರೆಂಡ್. ಇದು ಮುಂದಿನ ಹಂತದಲ್ಲೂ ಕೂಡ, ಅಂದ್ರೆ ಮುಂದಿನ ಹಂತದ ಮತ ಎಣಿಕೆ ಪ್ರಕ್ರಿಯೆ ಸಂದರ್ಭದಲ್ಲಿ ಹಾವು ಏಣಿ ಆಟ ಆದ್ರೂ ಕೂಡ ಅನುಮಾನ ಇಲ್ಲ ಅಂತ. ಯಾಕಂದ್ರೆ ಕಾಂಗ್ರೆಸ್ನ ನಾಯಕರು ಕೊಡ್ತಾ ಇರುವಂತ ಹೇಳಿಕೆಗಳನ್ನ ಗಮನಿಸ್ತಾ ಹೋಗೋದಾದ್ರೆ ನಮಗೆ ಈ ಕ್ಷಣದ ಟ್ರೆಂಡ್ ಅಷ್ಟೇ ಗಮನಿಸ್ತಾ ಇದ್ರಿ, ಸಂಪೂರ್ಣವಾದಂತ ಫಲಿತಾಂಶ ಹೊರಬಿದ್ದ ಬಳಿಕ ಗೊತ್ತಾಗತ್ತೆ ಅಂತ ಅವರು ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಆದ್ರೆ ದೆಹಲಿ, ರಾಷ್ಟ್ರ ರಾಜಧಾನಿ ದೆಹಲಿಯ ರಾಜ್ಯದ ಪಕ್ಕದಲ್ಲೇ ಇರುವಂತ ಹರಿಯಾಣದಲ್ಲಿ ಮತ್ತೊಮ್ಮೆ ಬಿಜೆಪಿ ಗೆಲುವಿನ ನಾಗಾಲೋಟ ಸಾಧಿಸುತ್ತೆ ಅನ್ನುವ ಚರ್ಚೆಗಳು ಗರಿಗೆದರ್ತಾ ಇದೆ. ಹ್ಯಾಟ್ರಿಕ್ ಗೆಲುವನ್ನ ಸಾಧಿಸುತ್ತೆ ಅಂತ ಹೇಳಲಾಗ್ತದೆ. ಒಂದು ವೇಳೆ ಬಿಜೆಪಿಗೆ ಗೆಲುವು ಸಿಕ್ಕಿದೆ ಆದ್ರೆ ಒಂದಂತೂ ಸ್ಪಷ್ಟ, ಇಲ್ಲಿ ಜಾಟ್ ಸಮುದಾಯ ಮತ್ತೊಮ್ಮೆ ಕೈ ಹಿಡಿದಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ರೈತ ಸಂಘಟನೆಗಳು ಏನು ಹೋರಾಟವನ್ನು ನಡೆಸಿತ್ತು, ಕುಸ್ತಿಪಟುಗಳೇನು ಹೋರಾಟವನ್ನು ನಡೆಸಿದ್ರು, ಅದೇ ರೀತಿಯಾಗಿ ಈ ಸೈನ್ಯಕ್ಕೆ ಸೇರುವಂತಹ ಸುಮಾರು ಜನ ಅಲ್ಲಿಂದ ಅಂದ್ರೆ ಕೆಲವೇ ದಿನಗಳಲ್ಲಿ ಅಗ್ನಿಪಥ್ಗೆ ಹೋಗಿ ಅಲ್ಲಿ ಸೈನ್ಯದಲ್ಲಿ ಕೆಲಸವನ್ನ ಮಾಡಿ ವಾಪಸ್ ಬಂದು ಮತ್ತೊಮ್ಮೆ ನಿರುದ್ಯೋಗವನ್ನ ಅವರು ಎದುರಿಸ್ತಾ ಇದ್ರು. ಇದೆಲ್ಲವೂ ಕೂಡ ಹೊಡೆತ ಕೊಡುತ್ತೆ ಅಂತ ಇತ್ತು. ಆದ್ರೆ ಎಲ್ಲೋ ಒಂದ್ ಕಡೆ ಮೋದಿಯವರ ಭಾಷಣ, ಮೋದಿಯವರ ಅಬ್ಬರದ ಪ್ರಚಾರ, ಅದೇ ರೀತಿಯಾಗಿ ಯೋಗಿ ಆದಿತ್ಯನಾಥ್ ಅವರನ್ನ ಬಳಕೆ ಮಾಡಿಕೊಂಡಂತ ಒಂದು ಪ್ರಚಾರದ ಸಂದರ್ಭದಲ್ಲಿ ಅವರು ಕೊಟ್ಟಂತ ಒಂದು ಪ್ರಚಾರದ ಭಾಷಣ ಎಲ್ಲೋ ಒಂದ್ ಕಡೆ ವರ್ಕೌಟ್ ಆಗ್ತಾ ಇದೆ ಅಂದ್ರೂ ಕೂಡ ನಾಗೇಂದ್ರ ಬಾಬು ಹಾಗೆ ಹೋಲ್ಡ್ ಅಲ್ಲಿ ಇನ್ನೊಂದು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಈಗಾಗಲೇ ನೋಡ್ತಾ ಇದ್ವಿ, ಹರಿಯಾಣದಲ್ಲಿ ಹಾಫ್ ಸೆಂಚುರಿ ಬಾರಿಸಿದ ಬಿಜೆಪಿ 50 ಸ್ಥಾನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಮುನ್ನಡೆಯನ್ನ ಸಾಧಿಸಿದ್ದಾರೆ. ಅಧಿಕಾರದ ನಿರೀಕ್ಷೆಯಲ್ಲಿರುವಂತಹ ಕಾಂಗ್ರೆಸ್ಗೆ ಈಗ ಮರ್ಮಘಾತ ಆಗಿದೆ. ಕೇವಲ 35 ಸ್ಥಾನಕ್ಕೆ ಕುಸಿದ ಕಾಂಗ್ರೆಸ್ ಅಭ್ಯರ್ಥಿಗಳು, ಕೇವಲ 35 ಸ್ಥಾನಕ್ಕೆ ಹರಿಯಾಣದಲ್ಲಿ ಹಾಫ್ ಸೆಂಚುರಿ ಈಗ ಬಾರಿಸಿದೆ ಬಿಜೆಪಿ. ನಾವು 9 ಗಂಟೆ ಸರಿಸುಮಾರು ನೋಡ್ತಾ ಇದ್ವಿ, ಆ ಸಂದರ್ಭದಲ್ಲಿ 56ಕ್ಕೆ ಹೋಗಿದೆ ಕಾಂಗ್ರೆಸ್. ಆದರೆ ಈಗ ಸಂಪೂರ್ಣವಾಗಿ ಇಳಿದಿರುವಂಥದ್ದು 36 ಸೀಟನ್ನ ಗೆಲುವನ್ನ ಸಾಧಿಸಿದೆ. ಆದರೆ ಬಿಜೆಪಿ ಹಾಫ್ ಸೆಂಚುರಿ 50 ಸ್ಥಾನವನ್ನ ಗಳಿಸಿರುವಂಥದ್ದು, ಮುನ್ನೆಲೆಯನ್ನ ಸಾಧಿಸ್ಕೊಂಡು ಹೋಗ್ತಾ ಇದೆ. ಮ್ಯಾಜಿಕ್ ನಂಬರ್ 47, ಅದಕ್ಕೂ ಜಾಸ್ತಿ ಆಗಿದೆ. ಎಲ್ಲೊಂದು ಕಡೆ ಹರ್ಷೋದ್ಗಾರ ಎಲ್ಲವೂ ಕೂಡ ಇರುವಂಥದ್ದು ಗಮನಿಸ್ತಾ ಇದ್ವಿ. ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವ ಜೊತೆಗೆ JP ನಡ್ಡಾ ಅವರ ನೇತೃತ್ವದಲ್ಲೂ ಕೂಡ ಒಂದು ಮಹತ್ವದ ಸಭೆಯನ್ನು ನಾಳೆ ಕರೆಯಲಾಗಿದೆ. ಯಾರನ್ನ CM ಮಾಡಬೇಕು, ಸರ್ಕಾರ ಯಾವ ರೀತಿಯಾಗಿ ರಚನೆ ಮಾಡಬೇಕು, ಎಲ್ಲದರ ಬಗ್ಗೆ ಸಭೆಯನ್ನ ಕರೆದಿರುವಂಥದ್ದು. ಜೊತೆಗೆ ಬಿಜೆಪಿಯ ನಾಯಕರು ಕೂಡ ಸಂಭ್ರಮ ಸಡಗರ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲ ಒಂದ್ ಕಡೆ ಹರಿಯಾಣದ ಜಿಲೇಬಿ ವರ್ಕೌಟ್ ಆಗಿತ್ತೆ ಅಂತಾನೆ ಹೇಳ್ಬೋದು ಬಿಜೆಪಿಗೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್